ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2023 ಪೇಪರ್ 1 ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪ್ರೇಷನ್ ಸಲುವಾಗಿ ಮಾಡೆಲ್ ಕ್ವಶನ್ ಪೇಪರ್ 3 ಅನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ನಿಮಗೆಲ್ಲ ಗೊತ್ತಿರೋ ನಾವು ಇವಾಗಲೇ 2 ಮಾಡೆಲ್ ಕ್ವಶನ್ ಪೇಪರ್ ವೀಡಿಯೋಸನ್ನು ನಿಮಗೆ ಕೊಟ್ಟಿದ್ದೀವಿ. ಸೊ ಇದು 3ನೇ ಮಾಡೆಲ್ ಕ್ವಶನ್ ಪೇಪರ್ ಆಗಿದೆ. ಅದೇ ರೀತಿ ಕೆಸೆಟ್ 2023 ಪೇಪರ್ 1 ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪ್ರೇಷನ್ ಸಲುವಾಗಿ ನಿಮಗೆ 50 ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ, ನೋಟ್ಸನ್ನು ಕೊಡ್ತಾ ಇದ್ದೀವಿ ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ವಿತ್ ಆನ್ಸರ್ಸ್ ಆ್ಯಂಡ್ ಎಕ್ಸ್ಪ್ಲನೇಷನನ್ನು ಕೇವಲ 1000 ರುಪೀಸ್ನಲ್ಲಿ ನೀಡ್ತಾ ಇದ್ದೀವಿ. ಇದು ನಿಮ್ಮ ಪ್ರಿಪ್ರೇಷನ್ ಲೆವೆಲ್ಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ. ಇದು ಎಲ್ಲ ಮೆಟೀರಿಯಲ್ ನೀವು ಒಂದು 4-5 ದಿನದಲ್ಲಿ ಓದಿ ಮುಗಿಸ್ಬೋದು. ಇದರಿಂದ ತುಂಬಾ ಚೆನ್ನಾಗಿ ನಿಮ್ಮದು ರಿವಿಷನ್ ಆಗ್ತಾ ಇದೆ. ಸೊ ಇದು ಕೇವಲ ನಿಮಗೆ 1000 ರುಪೀಸ್ನಲ್ಲಿ ಲಭ್ಯವಿದೆ. ಇದಕ್ಕೆ ನೀವು ಜಾಯ್ನ್ ಆಗಲು 8669316919 ಈ ಒಂದು ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡೋದ್ರ ಮೂಲಕ ಜಾಯ್ನ್ ಆಗ್ಬೋದು. ಸೊ ಅದೇ ರೀತಿ ಪೇಪರ್ 2 ಎಲ್ಲ ಸಬ್ಜೆಕ್ಟ್ಗಳಿಗಾಗಿ ಕಂಪ್ಲೀಟ್ ನೋಟ್ಸನ್ನು ಕೊಡ್ತಾ ಇದ್ದೀವಿ ಮತ್ತು 2000+ MCQ ಸೆಟ್ಟನ್ನು ಕೊಡ್ತಾ ಇದ್ದೀವಿ ಕೇವಲ 1000 ರುಪೀಸ್ನಲ್ಲಿ. ಸೊ ಇದಕ್ಕೆ ಜಾಯ್ನ್ ಆಗಲು ನೀವು ಈ ಒಂದು ನಂಬರ್ಗೆ ವಾಟ್ಸಪ್ ಮೆಸೇಜನ್ನು ಮಾಡೋದ್ರ ಮೂಲಕ ಜಾಯ್ನ್ ಆಗ್ಬೋದು. ಸೊ ಅದೇ ರೀತಿ ನೀವು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಕೂಡ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗ್ಬೋದು. ಅದೇ ರೀತಿಯಲ್ಲಿ ಮೊದಲ 5 ಪ್ರಶ್ನೆಗಳು ಟೀಚಿಂಗ್ ಆಪ್ಟಿಟ್ಯೂಡ್ಗೆ ಸಂಬಂಧಪಟ್ಟಿರ್ತವೆ. ಬ್ಲ್ಯಾಕ್ ಬೋರ್ಡ್ ಕ್ಯಾನ್ ಬಿ ಇನ್ಕ್ಲೂಡೆಡ್ ಇನ್ ವಿಚ್ ಗ್ರೂಪ್ ಆಫ್ ಟೀಚಿಂಗ್ ಏಡ್ಸ್? ಬೋಧನಾ ಸಾಧನಗಳ ಯಾವ ಗುಂಪಿನಲ್ಲಿ ಕಪ್ಪು ಹೊಲಿಗೆಯನ್ನು ಸೇರಿಸಬಹುದು? ಸೊ ನಮಗೆಲ್ಲ ಗೊತ್ತಿರುವ ಹಾಗೆ ನಾವು ಬೋಧನೆ ಮತ್ತು ಈ ಒಂದು ಕಲಿಕಾ ಬೋಧನೆ ಪ್ರಕ್ರಿಯೆಯಲ್ಲಿ ಬೋರ್ಡನ್ನು ಬಳಕೆ ಮಾಡ್ತೀವಿ. ಈ ಬೋರ್ಡನ್ನು ಯಾವ ಸಾಧನ ಅಂತ ನಾವು ಕರಿತೀವಿ? ಆಪ್ಷನ್ ಎ ಆಡಿಯೋ ಏಡ್ಸ್, ಆಪ್ಷನ್ ಬಿ ವಿಜುವಲ್ ಏಡ್ಸ್, ಆಪ್ಷನ್ ಸಿ ಆಡಿಯೋ ವಿಜುವಲ್ ಏಡ್ಸ್, ಆಪ್ಷನ್ ಡಿ ನನ್ ಆಫ್ ದಿ ಅಬೌವ್. ಸೊ ನಮಗೆಲ್ಲ ಗೊತ್ತಿದೆ ಆಡಿಯೋ ಏಡ್ಸ್ ಅಂತಂದರೆ ಕೇಳುವ ಉಪಕರಣಗಳಾಗಿರ್ತವೆ, ರೇಡಿಯೋ ಆಗಿರ್ಬೋದು, ಟೇಪ್ ರೆಕಾರ್ಡರ್ ಆಗಿರ್ಬೋದು. ವಿಜುವಲ್ ಏಡ್ಸ್ ಅಂತಂದರೆ ಕೇವಲ ನೋಡಿ ಕಲಿತಾ ಇದ್ದೀವಿ, ಬೋರ್ಡ್ ಆಗಿರ್ಬೋದು, PPT ಪ್ರೆಸೆಂಟೇಷನ್ ಆಗಿರ್ಬೋದು. ಆಡಿಯೋ ವಿಜುವಲ್ ಅಂತಂದರೆ ಕೇಳುವುದು ಮತ್ತು ನೋಡೋದು ಎರಡು ಕೂಡ. ಹಾಗಾಗಿ ಇಲ್ಲಿ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ವಿಜುವಲ್ ಏಡ್ಸ್. ಬ್ಲ್ಯಾಕ್ ಬೋರ್ಡ್ ಇಟ್ ಈಸ್ ಆನ್ ವಿಜುವಲ್ ಏಡ್. ಸೊ ಈ ಒಂದು ಬ್ಲ್ಯಾಕ್ ಬೋರ್ಡ್ ಏನಿದೆ ಇದು ಒಂದು ವಿಜುವಲ್ ಏಡ್ ಆಗಿದೆ. ಕ್ವೆಶನ್ ನಂಬರ್ 2, summative evaluation is used for which of the following purposes? Option A, to monitor students' progress during the learning process. Option B, primarily to certify grade to the students. Option C, to find out what a student's interest and work habits. Option D, to assign students to specific learning groups. ಸೊ ಇಲ್ಲಿ ಏನು ಕೇಳ್ತಾರೆ ಅಂತಂದರೆ ಸಮೇಟಿವ್ ವ್ಯಾಲ್ಯೂಯೇಷನ್ ಅಂತಂತಂದರೆ ಸಾರಾಂಶ ಮೌಲ್ಯಮಾಪನ ಅಂತ ನಾವು ಕರಿತೀವಿ. ಈ ಸಮೇಟಿವ್ ವ್ಯಾಲ್ಯೂಯೇಷನನ್ನು ಯಾವುದಕ್ಕಾಗಿ ಶಿಕ್ಷಕರು ಬಳಸ್ತಾ ಇದ್ದಾರೆ? ಆಪ್ಷನ್ ಎ, ಕಲಿಕೆ ಪ್ರಕ್ರಿಯೆಯಲ್ಲಿ ವಿದ್ಯಾರ್ಥಿಗಳ ನಿರಂತರ ಪ್ರಕ್ರಿಯೆಯನ್ನು ಮೇಲ್ವಿಚಾರಣೆ ಮಾಡುವುದು. ಆಪ್ಷನ್ ಬಿ, ವಿದ್ಯಾರ್ಥಿಗಳಿಗೆ ಗ್ರೇಡ್ಗಳನ್ನು ನೀಡುವುದು. ಆಪ್ಷನ್ ಸಿ, ವಿದ್ಯಾರ್ಥಿಯ ಆಸಕ್ತಿಗಳು ಮತ್ತು ಕೆಲಸದ ಅಭ್ಯಾಸಗಳನ್ನು ಕಂಡುಹಿಡಿಯುವುದು. ಆಪ್ಷನ್ ಡಿ, ಕಲಿಕಾ ಗುಂಪುಗಳಿಗೆ ವಿದ್ಯಾರ್ಥಿಗಳನ್ನು ನಿಯೋಜಿಸುವುದು. ಸೊ ಸಮೇಟಿವ್ ವ್ಯಾಲ್ಯೂಯೇಷನ್ಗೆ ಬಂದಾಗ ಇದು ಯಾವುದೇ ಒಂದು ಕೋರ್ಸ್ನ ಎಂಡಿಗೆ ನಡೆಯುವ ಒಂದು ಇವ್ಯಾಲ್ಯೂಯೇಷನ್ ಆಗಿರುತ್ತೆ. ಇದನ್ನು ವಿದ್ಯಾರ್ಥಿಗಳಿಗೆ ಗ್ರೇಡ್ಗಳನ್ನು ನೀಡಲು, ಮುಂದಿನ ಕ್ಲಾಸಿಗೆ ಪ್ರೋಗ್ರೆಸ್ ಮಾಡಲು ಇವರಿಗೆ ಗ್ರೇಡ್ A, B, C ಅಂತ ಗ್ರೇಡ್ ಅಥವಾ ರ್ಯಾಂಕ್ಗಳನ್ನು ಕೊಡ್ತೀವಿ. ಅದಕ್ಕಾಗಿ ಸಮೇಟಿವ್ ವ್ಯಾಲ್ಯೂಯೇಷನ್ ನಡೆಸಲಾಗ್ತದೆ. ಹಾಗಾಗಿ ಆಪ್ಷನ್ ಬಿ, ಪ್ರೈಮರ್ಲಿ ಟು ಸರ್ಟಿಫೈ ಆರ್ ಗ್ರೇಡ್ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳನ್ನು ಪ್ರಮಾಣೀಕರಿಸಲು ಅಥವಾ ಗ್ರೇಡ್ ನೀಡಲು ಸಮೇಟಿವ್ ವ್ಯಾಲ್ಯೂಯೇಷನ್ನ ಬಳಸ್ತೀವಿ. ಹೀಗಾಗಿ ಆಪ್ಷನ್ ಬಿ ಇಲ್ಲಿ ಸರಿಯಾಗಿದೆ. ಕ್ವೆಶನ್ ನಂಬರ್ 3, ವೈಲ್ ಪ್ರೆಸೆಂಟಿಂಗ್ ಯುವರ್ ಐಡಿಯಾಸ್ ಇನ್ ಅ ಕ್ಲಾಸ್ ರೂಮ್ ಇಟ್ ಈಸ್ ಬೆಟರ್ ಟು ಫಸ್ಟ್ ಒನ್, ರೆಕಗ್ನೈಸ್ ದಟ್ ದೇರ್ ಕ್ಯಾನ್ ಬಿ ಅದರ್ ವ್ಯೂಸ್. Second one, recognize that students are not homogeneous mass. Third one, take dissenting views also in consideration. ನಿಮ್ಮ ಆಲೋಚನೆಗಳನ್ನು ತರಗತಿಯಲ್ಲಿ ಪ್ರಸ್ತುತಪಡಿಸಬೇಕಾದ್ರೆ ಯಾವಾಗಲೂ ಶಿಕ್ಷಕರು ತರಗತಿಯಲ್ಲಿ ವಿದ್ಯಾರ್ಥಿಗಳ ಮುಂದೆ ತಮ್ಮ ಆಲೋಚನೆಗಳನ್ನು ನೀಡಬೇಕಾದ್ರೆ ಅವ್ರು ಏನು ಮಾಡಬೇಕು? ಫಸ್ಟ್ ಒನ್, ಇತರ ದೃಷ್ಟಿಕೋನಗಳು ಇದೆ ಎಂದು ಗುರುತಿಸಬೇಕು. ವಿದ್ಯಾರ್ಥಿಗಳು ಏಕರೂಪದ ದ್ರವ್ಯರಾಶಿ ಅಲ್ಲ ಎಂದು ಗುರುತಿಸಬೇಕು. ಥರ್ಡ್ ಒನ್, ಭಿನ್ನಾಭಿಪ್ರಾಯಗಳನ್ನು ಸಹ ಪರಿಗಣಿಸಬೇಕು. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. 1, 2 ಆ್ಯಂಡ್ 3 ಆಲ್ ಆರ್ ಕರೆಕ್ಟ್ ಹಿಯರ್. ಇಲ್ಲಿ 3 ಕೂಡ ಸರಿಯಾಗಿವೆ. ಯಾವುದೇ ರೀತಿ ತರಗತಿಯಲ್ಲಿ ಪಾಠವನ್ನು ಮಾಡಬೇಕಾದ್ರೆ ಶಿಕ್ಷಕರು ಇತರ ವಿದ್ಯಾರ್ಥಿಗಳ ಆಲೋಚನೆಗಳನ್ನು ಕೂಡ ಗುರುತಿಸಬೇಕು. ವಿದ್ಯಾರ್ಥಿಗಳು ಏಕರೂಪವಾಗಿರುವುದಿಲ್ಲ ಎಂಬುದವರಿಗೆ ಗೊತ್ತಿರಬೇಕು. ಜೊತೆಗೆ ಭಿನ್ನಾಭಿಪ್ರಾಯಗಳನ್ನು ಸಹ ಶಿಕ್ಷಕರು ಪರಿಗಣನೆ ಮಾಡಲೇಬೇಕು. ಕ್ವೆಶನ್ ನಂಬರ್ 4, ದ ಸ್ಟೂಡೆಂಟ್ಸ್ ಆರ್ ಇಂಡಿವಿಜುವಲ್ಸ್ ಮೇ ಡೆವಲಪ್ ಬಿಲೀಫ್ಸ್, positive or negative, about their own ability to cope effectively in a variety of situations. This can be termed as. ಸೊ ವಿದ್ಯಾರ್ಥಿಗಳು ಅಥವಾ ವ್ಯಕ್ತಿಗಳು ವಿವಿಧ ಸಂದರ್ಭಗಳಲ್ಲಿ ಪರಿಣಾಮಕಾರಿಯಾಗಿ ನಿಭಾಯಿಸುವ ತಮ್ಮದೇ ಸಾಮರ್ಥ್ಯದ ಬಗ್ಗೆ ನಂಬಿಕೆಗಳನ್ನು ಬೆಳೆಸ್ಕೊಳ್ಬೋದು. ಇದನ್ನು ನಾವು ಏನಂತ ಕರಿತೀವಿ? ಆಪ್ಷನ್ ಎ, ಸೆಲ್ಫ್ ಎಫಿಕಸಿ. ಆಪ್ಷನ್ ಬಿ, ಸೆಲ್ಫ್ ರೆಗ್ಯುಲೇಷನ್. ಆಪ್ಷನ್ ಸಿ, ಈಗೋ. ಆಪ್ಷನ್ ಡಿ, ಕಾನ್ಫಿಡೆನ್ಸ್.
Yes, here the right answer is option A. It is known as the self efficacy. ಸೊ ವಿದ್ಯಾರ್ಥಿಗಳು ಅಥವಾ ವ್ಯಕ್ತಿಗಳು ಏನು ಮಾಡ್ತಾ ಇದ್ದಾರೆ, ತಮ್ಮದೇ ಆದ ಕೆಲವೊಂದು ಧನಾತ್ಮಕ ಅಥವಾ ಋಣಾತ್ಮಕ ನಂಬಿಕೆಗಳನ್ನು ಬೆಳೆಸ್ಕೊಳ್ತಾ ಇದ್ದಾರೆ. ಇದಕ್ಕೆ ನಾವು ಸೆಲ್ಫ್ ಎಫಿಕಸಿ ಅಂತ ಕರಿತೀವಿ. Question number 5. While comparing hearing and listening, we can say that option A, hearing is a physical process, listening is a psychological process. Option B, hearing is a psychological process, listening is a physical process. Option C, both are mainly physical process. Option D, both are biological processes. ಸೊ ಯಾವುದು ಶ್ರವಣ ಅಂದರೆ ಕೇಳುವುದು ಮತ್ತು ಆಲಿಸುವುದು ಬಂದಾಗ ನಾವು ಯಾವ ರೀತಿ ಇದನ್ನು ಹೋಲಿಕೆ ಮಾಡ್ಬೋದು. ಆಪ್ಷನ್ ಎ, ಕೇಳುವುದು ದೈಹಿಕ ಪ್ರಕ್ರಿಯೆ, ಆಲಿಸುವುದು ಮಾನಸಿಕ ಪ್ರಕ್ರಿಯೆ. ಆಪ್ಷನ್ ಬಿ, ಕೇಳುವುದು ಮಾನಸಿಕ ಪ್ರಕ್ರಿಯೆ, ಆಲಿಸುವುದು ದೈಹಿಕ ಪ್ರಕ್ರಿಯೆ. ಆಪ್ಷನ್ ಸಿ, ಎರಡೂ ಮುಖ್ಯವಾಗಿ ಭೌತಿಕ ಪ್ರಕ್ರಿಯೆಗಳು. ಆಪ್ಷನ್ ಡಿ, ಎರಡು ಜೈವಿಕ ಪ್ರಕ್ರಿಯೆಗಳು. ಸೊ ಈ ಆಲಿಸುವುದು ಮತ್ತು ಕೇಳುವುದು, ಶ್ರವಣ ಅಥವಾ ಆಲಿಸುವಿಕೆ, ಹಿಯರಿಂಗ್ ಆ್ಯಂಡ್ ಲಿಸನಿಂಗ್ಗೆ ಬಂದಾಗ ಆಪ್ಷನ್ ಎ ಇಸ್ ಕರೆಕ್ಟ್. ಹಿಯರಿಂಗ್ ಇಟ್ ಈಸ್ ಅ ಫಿಸಿಕಲ್ ಪ್ರೋಸೆಸ್, ಲಿಸನಿಂಗ್ ಈಸ್ ಎ ಸೈಕಲಾಜಿಕಲ್ ಪ್ರೋಸೆಸ್. ಕೇಳುವುದು ಏನಾಗಿದೆ, ಕೇವಲ ಇದು ದೈಹಿಕ ಪ್ರಕ್ರಿಯೆಯಾಗಿದೆ, ನಾವು ಹೆಚ್ಚು ಟೆನ್ಷನಿಂದ ಕೇಳೋದಿಲ್ಲ. ಆದರೆ ಆಲಿಸುವುದು ಅಂತಂದಾಗ ಮಾನಸಿಕ ಪ್ರಕ್ರಿಯೆಯಾಗಿದೆ, ನಾವು ಹೆಚ್ಚು ಆಸಕ್ತಿಯಿಂದ ಕೇಳ್ತಾ ಇದ್ದೀವಿ. ಸೊ ಮುಂದಿನ 6ರಿಂದ 10ರವರೆಗಿನ ಪ್ರಶ್ನೆಗಳು ರಿಸರ್ಚ್ ಆಪ್ಟಿಟ್ಯೂಡ್ಗೆ ಸಂಬಂಧಪಟ್ಟಿವೆ. Question number 6. Here some people have greater chance of being elected than other members of the population. It is probability sampling, non-probability sampling, quota sampling, none of the above. ಇಲ್ಲಿ ಜನಸಂಖ್ಯೆಯ ಇತರ ಸದಸ್ಯರಿಗಿಂತ ಕೆಲವು ಜನರಿಗೆ ಆಯ್ಕೆಯಾಗುವ ಹೆಚ್ಚಿನ ಅವಕಾಶವಿದೆ. ಇದನ್ನು ಏನಂತ ಕರಿತೀವಿ? ಆಪ್ಷನ್ ಎ ಸಂಭವನೀಯತೆ ಮಾದರಿ, ಆಪ್ಷನ್ ಬಿ ಸಂಭವನೀಯತೆ ಅಲ್ಲದ ಮಾದರಿ, ಆಪ್ಷನ್ ಸಿ ಕೋಟಾ ಮಾದರಿ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. Yes, here the right answer is option B, non-probability sampling. ಸೊ ಇಲ್ಲಿ ಜನಸಂಖ್ಯೆ ಇತರ ಸದಸ್ಯರಿಗಿಂತ ಕೆಲವು ಜನರಿಗೆ ಆಯ್ಕೆಯಾಗುವ ಚಾನ್ಸ್ ಏನಿದೆ ಜಾಸ್ತಿ ಇದೆ. ಎಲ್ಲರಿಗೂ ಸಮಾನ ಅವಕಾಶ ಇದ್ದರೆ ಅದಕ್ಕೆ ನಾವು ಸಂಭವನೀಯತೆ ಮಾದರಿ ಅಂತ ಕರಿತೀವಿ. ಪ್ರತಿಯೊಂದು ಜನಸಂಖ್ಯೆಯ ಪ್ರತಿಯೊಂದು ಘಟಕಕ್ಕೆ ಸಮಾನ ಅವಕಾಶ ಇಲ್ಲ ಅಂತಂದರೆ ಅದಕ್ಕೆ ನಾವು ಸಂಭವನೀಯತೆ ಅಲ್ಲದ ಮಾದರಿ, ನಾನ್ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ ಅಂತ ಕರಿತೀವಿ. Question number 7. Which of the following terms best describes data that were originally collected at an earlier time by a different person for a different purpose? Primary data, secondary data, experimental data, none of the above. ಈ ಕೆಳಗಿನ ಯಾವ ಪದಗಳು ಮೂಲತಃ ಬೇರೆ ಸಮಯದಲ್ಲಿ ಬೇರೆ ವ್ಯಕ್ತಿಯಿಂದ ಬೇರೆ ಸಮಯದಲ್ಲಿ ಸಂಗ್ರಹಿಸಿದ ಡೇಟಾವನ್ನು ವಿವರಿಸುತ್ತದೆ? ಸೊ ಯಾವುದೇ ಒಂದು ಸಂಶೋಧನೆಯನ್ನು ಮಾಡಲು ಇಲ್ಲಿ ಒಬ್ಬ ವ್ಯಕ್ತಿ ರಿಸರ್ಚರ್ ಏನು ಮಾಡ್ತಾ ಇದ್ದಾನೆ, ಇನ್ಯಾರೋ ಸಂಗ್ರಹಿಸಿಟ್ಟ ದತ್ತಾಂಶಗಳನ್ನು ಬಳಸ್ಕೊಳ್ತಾ ಇದ್ದಾನೆ. ಸೊ ಇದಕ್ಕೆ ನಾವು ಏನಂತ ಕರಿತೀವಿ? ಸೆಕೆಂಡರಿ ಡೇಟಾ, ದ್ವಿತೀಯ ದತ್ತಾಂಶ. ಸೊ ರಿಸರ್ಚರ್ ಸ್ವತಃ ತಾನೇ ಹೋಗಿ ದತ್ತಾಂಶಗಳನ್ನು ಕಲೆಕ್ಟ್ ಮಾಡಿದರೆ ಅದಕ್ಕೆ ಪ್ರೈಮರಿ ಡೇಟಾ ಅಂತ ಕರಿತೀವಿ. ಇನ್ಯಾರೋ ಸಂಗ್ರಹಿಸಿಟ್ಟ ದತ್ತಾಂಶಗಳನ್ನು ಬಳಸ್ಕೊಂಡ್ರೆ ಅದಕ್ಕೆ ನಾವು ಮಾಧ್ಯಮಿಕ ಅಥವಾ ದ್ವಿತೀಯ ದತ್ತಾಂಶ, ಸೆಕೆಂಡರಿ ಡೇಟಾ ಅಂತ ಹೇಳ್ತೀವಿ. Question number 8. The process not needed in experimental research is controlling, observation, manipulation, replication, reference collection. ಪ್ರಾಯೋಗಿಕ ಸಂಶೋಧನೆಯಲ್ಲಿ ಅಗತ್ಯವಿಲ್ಲದ ಪ್ರಕ್ರಿಯೆ ಯಾವುದು? ಆಪ್ಷನ್ ಎ ನಿಯಂತ್ರಣ, ಆಪ್ಷನ್ ಬಿ ವೀಕ್ಷಣೆ, ಆಪ್ಷನ್ ಸಿ ಕುಶಲತೆ ಮತ್ತು ಪುನರಾವರ್ತನೆ, ಆಪ್ಷನ್ ಡಿ ಉಲ್ಲೇಖ ಸಂಗ್ರಹ. ಎಸ್, ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ. ರೆಫರೆನ್ಸ್ ಕಲೆಕ್ಷನ್ ಇಸ್ ನಾಟ್ ನೀಡೆಡ್ ಇನ್ ಎಕ್ಸ್ಪೆರಿಮೆಂಟಲ್ ರಿಸರ್ಚ್. ಈ ಒಂದು ಎಕ್ಸ್ಪೆರಿಮೆಂಟಲ್ ರಿಸರ್ಚ್ನಲ್ಲಿ ಈ ಉಲ್ಲೇಖ ಸಂಗ್ರಹ, ರೆಫರೆನ್ಸ್ ಕಲೆಕ್ಷನ್ ಅಗತ್ಯ ಇರುವುದಿಲ್ಲ. ಕ್ವೆಶ್ಚನ್ ನಂಬರ್ 9. 9 years old children are taller than 7 years old children. It is an example of. ಸೊ 9 ವರ್ಷದ ಮಕ್ಕಳು 7 ವರ್ಷದ ಮಕ್ಕಳಿಗಿಂತ ಎತ್ತರವಾಗಿದ್ದಾರೆ. ಇದು ಯಾವುದಕ್ಕೆ ಉದಾಹರಣೆಯಾಗಿದೆ? ಆಪ್ಷನ್ ಎ ವರ್ಟಿಕಲ್ ಸ್ಟಡೀಸ್, ಆಪ್ಷನ್ ಬಿ ಕ್ರಾಸ್ ಸೆಕ್ಷನಲ್ ಸ್ಟಡೀಸ್, ಆಪ್ಷನ್ ಸಿ ಎಕ್ಸ್ಪೆರಿಮೆಂಟಲ್ ಸ್ಟಡೀಸ್, ಆಪ್ಷನ್ ಡಿ ಕೇಸ್ ಸ್ಟಡೀಸ್. ಎಸ್, ಇಟ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಕ್ರಾಸ್ ಸೆಕ್ಷನಲ್ ಸ್ಟಡೀಸ್. ಕ್ವೆಶ್ಚನ್ ನಂಬರ್ 10. ದ ಕೋರ್ ಇಂಗ್ರೀಡಿಯೆಂಟ್ಸ್ ಆಫ್ ಡಿಸರ್ಟೇಷನ್ ಆರ್. ಪ್ರಬಂಧದ ಪ್ರಮುಖ ಅಂಶಗಳು ಯಾವುವು? ಇಲ್ಲಿ 4 ಆಪ್ಷನ್ಗಳನ್ನು ನೀಡಿದ್ದಾರೆ. ನೇರವಾಗಿ ಸರಿ ಉತ್ತರಕ್ಕೆ ಹೋಗೋಣ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. ಇಂಗ್ರೀಡಿಯೆಂಟ್ಸ್ ಆಫ್ ಡಿಸರ್ಟೇಷನ್ ಆರ್. ಪ್ರಬಂಧದ ಪ್ರಮುಖ ಅಂಶಗಳು ಅಂತಂತಂದರೆ ಇಂಟ್ರೊಡಕ್ಷನ್, ಲಿಟರೇಚರ್ ರಿವ್ಯೂ, ರಿಸರ್ಚ್ ಮೆಥಡ್, ರಿಸಲ್ಟ್, ಡಿಸ್ಕಷನ್ ಆ್ಯಂಡ್ ಕನ್ಕ್ಲೂಷನ್. ಪರಿಚಯ, ಸಾಹಿತ್ಯ ವಿಮರ್ಶೆ, ಸಂಶೋಧನಾ ವಿಧಾನಗಳು, ಫಲಿತಾಂಶಗಳು, ಚರ್ಚೆ, ತೀರ್ಮಾನ. Question number 11 to 15 are related to communication. Which of these should not be avoided for effective communication? Noise, planning, semantic problems, wrong assumptions. ಪರಿಣಾಮಕಾರಿ ಸಂವಹನಕ್ಕಾಗಿ ಇವುಗಳಲ್ಲಿ ಯಾವುದನ್ನು ತಪ್ಪಿಸಬಾರದು? ಶಬ್ದ,
ಯೋಜನೆ, ಶಬ್ದಾರ್ಥದ ತೊಂದರೆಗಳು, ತಪ್ಪಾದ ಊಹೆಗಳು. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಪ್ಲ್ಯಾನಿಂಗ್. ಸೊ ಯಾವುದೇ ಒಂದು ಪರಿಣಾಮಕಾರಿ ಸಂವಹನಕ್ಕೆ ನಾವು ಏನು ಮಾಡಬೇಕು, ಯೋಜನೆಯನ್ನು ಹಾಕಲೇಬೇಕು. ವಿ ಶುಡ್ ಪ್ಲ್ಯಾನ್ ವೆಲ್ ಫಾರ್ ಇಫೆಕ್ಟಿವ್ ಕಮ್ಯುನಿಕೇಷನ್. ಕ್ವೆಶನ್ ನಂಬರ್ 12. ಅಸರ್ಷನ್ ಈಸ್ ಫಾರ್ಮಲ್ ಕಮ್ಯುನಿಕೇಷನ್ ಟೆಂಡ್ಸ್ ಟು ಬಿ ಫಾಸ್ಟ್ ಆ್ಯಂಡ್ ಫ್ಲೆಕ್ಸಿಬಲ್. ಔಪಚಾರಿಕ ಸಂವಹನ ವೇಗವಾಗಿರುತ್ತದೆ ಮತ್ತು ಹೊಂದಿಕೊಳ್ಳುತ್ತದೆ. ರೀಸನ್ ಏನು ಹೇಳ್ತಾ ಇದೆ, ಫಾರ್ಮಲ್ ಕಮ್ಯುನಿಕೇಷನ್ ಇಸ್ ಸಿಸ್ಟಮ್ಯಾಟಿಕ್ ಆ್ಯಂಡ್ ಆರ್ಡರ್ಲಿ ಫ್ಲೋ ಆಫ್ ಇನ್ಫಾರ್ಮೇಷನ್. ಔಪಚಾರಿಕ ಸಂವಹನವು ಮಾಹಿತಿಯ ವ್ಯವಸ್ಥಿತ ಮತ್ತು ಕ್ರಮಬದ್ಧ ಹರಿವಾಗಿರುತ್ತದೆ. ಸೊ ನಮಗೆಲ್ಲ ಗೊತ್ತಿರುವ ಹಾಗೆ ಫಾರ್ಮಲ್ ಕಮ್ಯುನಿಕೇಷನ್ ಮತ್ತು ಇನ್ಫಾರ್ಮಲ್ ಕಮ್ಯುನಿಕೇಷನ್ ಅಂತ ಎರಡು ಟೈಪ್ಸ್ ಇರ್ತವೆ. ಫಾರ್ಮಲ್ ಕಮ್ಯುನಿಕೇಷನ್ ಏನಾಗ್ತಾ ಇದೆ, ನೀಡಿರುವ ಒಂದು ರೂಲ್ಸ್ ರೆಗ್ಯುಲೇಷನ್ ಸೆಟ್ಟಿಂಗ್ನಲ್ಲಿ ನಡೀತಾ ಇದೆ. ಆದರೆ ಇನ್ಫಾರ್ಮಲ್ ಕಮ್ಯುನಿಕೇಷನ್ಗೆ ಯಾವುದೇ ರೂಲ್ಸ್ ರೆಗ್ಯುಲೇಷನ್ಸ್ ಇರೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಡಿ ಏನಾಗಿದೆ, ಸರಿಯಾಗಿದೆ. ರೀಸನ್ ಕರೆಕ್ಟ್ ಆಗಿದೆ. ಔಪಚಾರಿಕ ಸಂವಹನವು ವ್ಯವಸ್ಥಿತ ಮತ್ತು ಕ್ರಮಬದ್ಧವಾಗಿರುತ್ತದೆ. ಆದರೆ ಅಸರ್ಷನ್ ಏನಿದೆ, ಔಪಚಾರಿಕ ಸಂವಹನ ವೇಗವಾಗಿರುತ್ತದೆ. ಇದು ಸರಿಯಾಗಿಲ್ಲ. ಸೊ ಅಸರ್ಷನ್ ಈಸ್ ಫಾಲ್ಸ್. ದ ರೀಸನ್ ಈಸ್ ಕರೆಕ್ಟ್ ಹಿಯರ್. ಕ್ವೆಶನ್ ನಂಬರ್ 13. ಕಮ್ಯುನಿಕೇಷನ್ ಬಿಟ್ವೀನ್ ದ ಈಕ್ವಲ್ಸ್. ಸಮನಾದ ನಡುವಿನ ಸಂವಹನ, ಸಮನಾದ ವ್ಯಕ್ತಿಗಳ ನಡುವಿನ ಸಂವಹನಕ್ಕೆ ಏನಂತ ಕರಿತೀವಿ. ಉದಾಹರಣೆಗೆ ಶಿಕ್ಷಕರ ನಡುವಿನ ಸಂವಹನ ಆಗಿರ್ಬೋದು. ಸೊ ಮ್ಯಾನೇಜರ್ ನಡುವಿನ ಒಂದು ಸಂವಹನ ಆಗಿರ್ಬೋದು. ಆಪ್ಷನ್ ಎ ಟೆಂಪರಲ್ ಕಮ್ಯುನಿಕೇಷನ್, ಆಪ್ಷನ್ ಬಿ ಇಂಟ್ರಾಪರ್ಸನಲ್ ಕಮ್ಯುನಿಕೇಷನ್, ಆಪ್ಷನ್ ಸಿ ಟರ್ಮಿನಲ್ ಕಮ್ಯುನಿಕೇಷನ್, ಆಪ್ಷನ್ ಡಿ ಲ್ಯಾಟ್ರಲ್ ಕಮ್ಯುನಿಕೇಷನ್. Is here communication between the equal people is known as the lateral communication. Option D is the right answer. Question number 14. Writing in a personal diary or otherwise recording one's thoughts and feelings are examples of. ವೈಯಕ್ತಿಕ ದಿನಚರಿಯಲ್ಲಿ ಬರೆಯುವುದು ಅಥವಾ ಇನ್ನೊಬ್ಬರ ಆಲೋಚನೆಗಳು ಮತ್ತು ಭಾವನೆಗಳನ್ನು ದಾಖಲಿಸುವುದಕ್ಕೆ ಉದಾಹರಣೆ. ಆಪ್ಷನ್ ಎ ಮೀಡಿಯೇಟೆಡ್ ಇಂಟ್ರಾಪರ್ಸನಲ್ ಕಮ್ಯುನಿಕೇಷನ್, ಆಪ್ಷನ್ ಬಿ ಮೀಡಿಯೇಟೆಡ್ ಇಂಟರ್ಪರ್ಸನಲ್ ಕಮ್ಯುನಿಕೇಷನ್, ಆಪ್ಷನ್ ಸಿ ಮೀಡಿಯೇಟೆಡ್ ಮಾಸ್ ಕಮ್ಯುನಿಕೇಷನ್, ಆಪ್ಷನ್ ಡಿ ನನ್ ಆಫ್ ದಿ ಅಬೌವ್. ಎಸ್, ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಆಗಿದೆ, ಮೀಡಿಯೇಟೆಡ್ ಇಂಟ್ರಾಪರ್ಸನಲ್ ಕಮ್ಯುನಿಕೇಷನ್. ಕ್ವೆಶನ್ ನಂಬರ್ 15. ದ ಟರ್ಮ್ DAVP ಸ್ಟ್ಯಾಂಡ್ಸ್ ಫಾರ್. DAVP ಅಂತ ಅಂದರೆ ಆಪ್ಷನ್ ಎ ಡೈರೆಕ್ಟರೇಟ್ ಆಫ್ ಅಡ್ವರ್ಟೈಸಿಂಗ್ ಆ್ಯಂಡ್ ಲೋಕಲ್ ಪ್ರೊಡಕ್ಟಿವಿಟಿ, ಆಪ್ಷನ್ ಬಿ ಡಿವಿಷನ್ ಆಫ್ ಆಡಿಯೋ ವಿಜುವಲ್ ಪಬ್ಲಿಸಿಟಿ, ಆಪ್ಷನ್ ಸಿ ಡಿಪಾರ್ಟ್ಮೆಂಟ್ ಆಫ್ ಆಡಿಯೋ ವಿಜುವಲ್ ಪಬ್ಲಿಸಿಟಿ, ಆಪ್ಷನ್ ಡಿ ಡೈರೆಕ್ಟರೇಟ್ ಆಫ್ ಅಡ್ವರ್ಟೈಸಿಂಗ್ ಆ್ಯಂಡ್ ವಿಜುವಲ್ ಪಬ್ಲಿಸಿಟಿ. Yes, here the right answer is option D, Directorate of Advertising and Visual Publicity. Question number 16 and 20 mathematical reasoning ಗೆ ಸಂಬಂಧಪಟ್ಟಿವೆ. Complete the series 125, 375, 377, 1131, 1133. ನೆಕ್ಸ್ಟ್ ಬರುವ ಸೀರೀಸನ್ನು ನಾವಿಲ್ಲಿ ಕಂಡುಹಿಡಬೇಕು. 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಆಗುತ್ತೆ, 3399. ಏಕೆಂದರೆ 125 ಇಂಟು 3 ಮಾಡಿದಾಗ 375 ಬರುತ್ತೆ. ಈ 375 ಪ್ಲಸ್ 2 ಮಾಡಿದಾಗ 377, ಮತ್ತು 377 ಮಲ್ಟಿಪ್ಲೈಡ್ ಬೈ 3 ಮಾಡಿದಾಗ 1131, ಮತ್ತು ಇದಕ್ಕೆ ಪ್ಲಸ್ 2 ಮಾಡಿದಾಗ 1133, ಮತ್ತು 1133 ಪ್ಲಸ್ ಈ ಮಲ್ಟಿಪ್ಲೈಡ್ ಬೈ 3 ಮಾಡಿದಾಗ 3399. ಕ್ವೆಶನ್ ನಂಬರ್ 17. ಫೈಂಡ್ ದ ಮಿಸ್ಸಿಂಗ್ ಲೆಟರ್ಸ್ ಆ್ಯಂಡ್ ನಂಬರ್ಸ್ ಇನ್ ದ ಫಾಲೋವಿಂಗ್ ಸೀರೀಸ್. C2A, E5D, G8G, 111J. ಸೊ ಇಲ್ಲಿ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಸೊ ನೀವು ಇದಕ್ಕೆ ಉತ್ತರವನ್ನು ಕಂಡುಹಿಡ್ಕೋಬೇಕು. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, K14M. ಕ್ವೆಶನ್ ನಂಬರ್ 18. ವಿಜಯ್ ಸ್ಟಾರ್ಟ್ಸ್ ವಾಕಿಂಗ್ ಟುವರ್ಡ್ಸ್ ನಾರ್ತ್. ಆಫ್ಟರ್ ವಾಕಿಂಗ್ ಸಮ್ ಡಿಸ್ಟೆನ್ಸ್ he turns to his right, then walking for a while he turns to his left and walks for 1 kilometer, and then he turns to his left again. In which direction is he moving now? ವಿಜಯ್ ಉತ್ತರದ ಕಡೆಗೆ ನಡೆಯಲು ಪ್ರಾರಂಭಿಸ್ತಾನೆ. ಸ್ವಲ್ಪ ದೂರ ನಡೆದ ನಂತರ ಅವನು ತನ್ನ ಬಲಕ್ಕೆ ತಿರುಗುತ್ತಾನೆ. ನಂತರ ಸ್ವಲ್ಪ ಕಾಲ ನಡೆದು ಅವನು ತನ್ನ ಎಡಕ್ಕೆ ತಿರುಗುತ್ತಾನೆ. ಮತ್ತೆ 1 ಕಿಲೋಮೀಟರ್ ನಡೆಯುತ್ತಾನೆ ಮತ್ತು ನಂತರ ಅವನು ತನ್ನ ಎಡಕ್ಕೆ ತಿರುಗುತ್ತಾನೆ. ಅವನು ಈಗ ಯಾವ ದಿಕ್ಕಿನಲ್ಲಿ ಚಲಿಸ್ತಾ ಇದ್ದಾನೆ? ಆಪ್ಷನ್ ಎ ನಾರ್ತ್, ಆಪ್ಷನ್ ಬಿ ಸೌತ್, ಆಪ್ಷನ್ ಸಿ ವೆಸ್ಟ್, ಆಪ್ಷನ್ ಡಿ ಈಸ್ಟ್. ಎಸ್, ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿದೆ, ವೆಸ್ಟ್. Question number 19. A, B, C, D and E are sitting on a bench. A is sitting next to B, C is sitting next to D, and D is not sitting with E. Who is on the left end of the bench? C is on the second position from the right. A is to the right of B and A and C are sitting together. In which position A is sitting? So
ಸೊ ಈ ರೀತಿ ಈ ಒಂದು ಡೈರೆಕ್ಷನ್ ಟೆಸ್ಟ್ ಮೇಲೆ ಆಗಿರ್ಬೋದು ಮತ್ತು ಸೀಟಿಂಗ್ ಅರೇಂಜ್ಮೆಂಟ್ ಮೇಲೆ ಆಗಿರ್ಬೋದು ಇತ್ತೀಚೆಗೆ ಪ್ರಶ್ನೆಗಳು ಬರೋದು ಸ್ವಲ್ಪ ಕಡಿಮೆ ಆಗಿದೆ, ಆದರೆ ಹೇಳಕ್ಕೆ ಬರೋಲ್ಲ, ಬಂದರೆ ಬರ್ಬೋದು. ಸೊ ಇಲ್ಲಿ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಬಿಟ್ವೀನ್ ಬಿ ಆ್ಯಂಡ್ ಸಿ. ಸೊ ಇದು ಎಲ್ಲದರ ಬಗ್ಗೆಯೂ ಕೂಡ ವೀಡಿಯೋಗಳು ನಮ್ಮ ಚಾನಲ್ನಲ್ಲಿವೆ, ನೀವು ನೋಡ್ಕೊಳ್ಬೋದು. ಕ್ವೆಶನ್ ನಂಬರ್ 20, ಹ್ಯಾಸ್ ಪೆನ್ ಈಸ್ ರಿಲೇಟೆಡ್ ಟು ಇಂಕ್, ನೀಡಲ್ ಈಸ್ ರಿಲೇಟೆಡ್ ಟು. ಪೆನ್ನನ್ನು ಇಂಕ್ಗೆ ರಿಲೇಟ್ ಮಾಡಿದರೆ ನೀಡಲನ್ನು ಯಾವುದಕ್ಕೆ ರಿಲೇಟ್ ಮಾಡ್ತಾ ಇದ್ದೀವಿ? ಆಪ್ಷನ್ ಎ ಥ್ರೆಡ್, ಆಪ್ಷನ್ ಬಿ ಕ್ಲಾತ್, ಆಪ್ಷನ್ ಸಿ ಸ್ಟಿಚಿಂಗ್, ಆಪ್ಷನ್ ಡಿ ಆರ್ಟ್. Yes, here the right answer is option A, thread. Second is required by the first two function. ಪೆನ್ ವರ್ಕ್ ಮಾಡಲು ಇಂಕ್ ಬೇಕಾಗುತ್ತೆ, ಅದೇ ರೀತಿ ಥ್ರೆಡ್ ವರ್ಕ್ ಮಾಡಲು ನೀಡಲ್ ಬೇಕಾಗುತ್ತೆ. ಎಸ್, ನೆಕ್ಸ್ಟ್ ಕ್ವೆಶನ್ ನಂಬರ್ 21 to 25 ಆರ್ ರಿಲೇಟೆಡ್ ಟು ಲಾಜಿಕಲ್ ರೀಸನಿಂಗ್. ಇಲ್ಲಿ 2 ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ, 2 ಕನ್ಕ್ಲೂಷನ್ಗಳನ್ನು ಕೊಟ್ಟಿದ್ದಾರೆ. ಯಾವ ಕನ್ಕ್ಲೂಷನ್ ಫಾಲೋ ಆಗುತ್ತೆ ಅಂತ ನೋಡಬೇಕು. ಸ್ಟೇಟ್ಮೆಂಟ್ಸ್ ಆಲ್ ಬುಕ್ಸ್ ಆರ್ ಸ್ಟೋನ್ಸ್, ಸ್ಟೇಟ್ಮೆಂಟ್ 2 ಆಲ್ ಸ್ಟೋನ್ಸ್ ಆರ್ ಪೇಪರ್ಸ್. ಅದೇ ರೀತಿ ಕನ್ಕ್ಲೂಷನ್ 1 ಸಮ್ ಪೇಪರ್ಸ್ ಆರ್ ಬುಕ್ಸ್, ಕನ್ಕ್ಲೂಷನ್ 2 ಸಮ್ ಪೇಪರ್ಸ್ ಆರ್ ಸ್ಟೋನ್ಸ್. ಸೊ ಇಲ್ಲಿ 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಓನ್ಲಿ ಕನ್ಕ್ಲೂಷನ್ 1 ಫಾಲೋಸ್, ಓನ್ಲಿ ಕನ್ಕ್ಲೂಷನ್ 2 ಫಾಲೋಸ್, ಇಫ್ ನೈದರ್ 1 nor 2 ಫಾಲೋಸ್, ಆಪ್ಷನ್ ಡಿ ಬೋತ್ 1 and 2 ಫಾಲೋ. ಎಸ್, ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಬೋತ್ 1 and 2 ಫಾಲೋ. ಇಲ್ಲಿ 2 ಕನ್ಕ್ಲೂಷನ್ ಕೂಡ ಫಾಲೋ ಆಗ್ತಾ ಇವೆ. ಸೊ ಲಾಜಿಕಲ್ ರೀಸನಿಂಗ್ ಮೇಲೂ ಕೂಡ ನಮ್ಮ ಚಾನಲ್ನಲ್ಲಿ ವೀಡಿಯೋಸ್ ಇದ್ದಾವೆ, ನೀವು ನೋಡಿಕೊಂಡು ಸಾಲ್ವ್ ಮಾಡಬೇಕು. ಕ್ವೆಶನ್ ನಂಬರ್ 22, ಅಸರ್ಷನ್ ಆ್ಯಂಡ್ ರೀಸನಿಂಗ್ ಕ್ವೆಶನ್. ಅಸರ್ಷನ್, one of the important decisions of the framers of the Constitution of India was to guarantee every adult citizen in India the right to vote. ಭಾರತದ ಸಂವಿಧಾನದ ಚೌಕಟ್ಟಿನ ಪ್ರಮುಖ ನಿರ್ಧಾರವೆಂದರೆ ಭಾರತದ ಪ್ರತಿಯೊಬ್ಬ ವಯಸ್ಕ ಪ್ರಜೆಗೆ ಮತದಾನ ಹಕ್ಕನ್ನು ಖಾತರಿಪಡಿಸಬೇಕು. ಇದಕ್ಕೆ ರೀಸನ್ ಏನು ಕೊಟ್ಟಿದ್ದಾರೆ? The universal adult franchise is not consistent with the principle of equality. ಸಾರ್ವತ್ರಿಕ ವಯಸ್ಕ ಮತದ ಫ್ರಾಂಚೈಸ್ ಸಮಾನತೆ ತತ್ವಕ್ಕೆ ಹೊಂದಿಕೆಯಾಗುವುದಿಲ್ಲ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಸರಿ ಉತ್ತರ ಆಪ್ಷನ್ ಸಿ ಇಸ್ ಟ್ರೂ, ಆರ್ ಈಸ್ ಫಾಲ್ಸ್. ಇಲ್ಲಿ ರೀಸನ್ ಸರಿಯಾಗಿಲ್ಲ, ಆದರೆ ಅಸರ್ಷನ್ ಏನಿದೆಯಲ್ಲ ಇದು ಸರಿಯಾಗಿದೆ. ಕ್ವೆಶನ್ ನಂಬರ್ 23, ಸ್ಟೇಟ್ಮೆಂಟ್ ಶುಡ್ ಗೈಡ್ಸ್ ಪಬ್ಲಿಷ್ಡ್ ಬೈ ಪ್ರೈವೇಟ್ ಏಜೆನ್ಸೀಸ್ ಬಿ ಬ್ಯಾನ್ಡ್. ಖಾಸಗಿ ಏಜೆನ್ಸಿಗಳು ಪ್ರಕಟಿಸುವ ಮಾರ್ಗದರ್ಶನಗಳನ್ನು ನಿಷೇಧಿಸಬೇಕೇ? ಆರ್ಗ್ಯುಮೆಂಟ್ 1, ಎಸ್ ಓನ್ಲಿ ದೆನ್ ಸ್ಟೂಡೆಂಟ್ಸ್ ವಿಲ್ ಸ್ಟಾರ್ಟ್ ರೀಡಿಂಗ್ ಟೆಕ್ಸ್ಟ್ ಬುಕ್ಸ್. ಹೌದು, ಆಗ ಮಾತ್ರ ವಿದ್ಯಾರ್ಥಿಗಳು ಪಠ್ಯಪುಸ್ತಕಗಳನ್ನು ಓದಲು ಆರಂಭಿಸ್ತಾರೆ. ಆರ್ಗ್ಯುಮೆಂಟ್ 2, ನೋ ದೇ ಆರ್ ಆಫ್ ಇಮೆನ್ಸ್ ಹೆಲ್ಪ್ ಫಾರ್ ವೀಕ್ ಸ್ಟೂಡೆಂಟ್ಸ್ ಅಟ್ ದ 11th hour. ಇಲ್ಲ, ಈ ಒಂದು ಗೈಡ್ಸ್ಗಳು ಏನಿವೆ ಪುವರ್ ವಿದ್ಯಾರ್ಥಿಗಳಿಗೆ, ಹಿಂದುಳಿದ ವಿದ್ಯಾರ್ಥಿಗಳಿಗೆ ತುಂಬಾ ಹೆಲ್ಪ್ಫುಲ್ ಆಗಿವೆ. ಸೊ ಇಲ್ಲಿ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಓನ್ಲಿ 2 is ಸ್ಟ್ರಾಂಗ್. ಇಲ್ಲಿ ಆರ್ಗ್ಯುಮೆಂಟ್ 2 ಮಾತ್ರ ಏನಾಗಿದೆ? ಸ್ಟ್ರಾಂಗ್ ಆಗಿದೆ. ಕ್ವೆಶನ್ ನಂಬರ್ 24, ಇಫ್ ದ ಪ್ರಪೋಸಿಷನ್ ನೋ ಮೆನ್ ಆರ್ ಹಾನೆಸ್ಟ್ ಈಸ್ ಟೇಕನ್ ಟು ಬಿ ಫಾಲ್ಸ್, ವಿಚ್ ಆಫ್ ದ ಫಾಲೋವಿಂಗ್ ಪ್ರಪೋಸಿಷನ್ ಕ್ಯಾನ್ ಬಿ ಕ್ಲೇಮ್ಡ್ ಟು ಟ್ರೂ. ಸೊ ಇಲ್ಲಿ ನೋ ಮೆನ್ ಆರ್ ಹಾನೆಸ್ಟ್ ಏನಿದೆಯಲ್ಲ ಇದನ್ನು ತಪ್ಪಾಗಿ ಭಾವಿಸಿದರೆ ಸರಿಯಾದ ಸ್ಟೇಟ್ಮೆಂಟ್ ಯಾವುದು? ಆಪ್ಷನ್ 1 ಸಮ್ ಮೆನ್ ಆರ್ ನಾಟ್ ಹಾನೆಸ್ಟ್, ಆಪ್ಷನ್ 2 ನೋ ಹಾನೆಸ್ಟ್ ಪರ್ಸನ್ ಈಸ್ ಮ್ಯಾನ್, ಆಪ್ಷನ್ 3 ಆಲ್ ಮೆನ್ ಆರ್ ಹಾನೆಸ್ಟ್, ಆಪ್ಷನ್ ಡಿ ಸಮ್ ಮೆನ್ ಆರ್ ಹಾನೆಸ್ಟ್. Yes, the right answer is option 4, some men are honest. Question number 25, among the following propositions 2 are related in such a way that they can both be true although they cannot both be false. Which are these propositions? Some priests are cunning, no priest is cunning, all priests are cunning, some priests are not cunning. The right answer is option D, A and D. Some priests are cunning and some priests are not cunning. ಈ 2 ಸ್ಟೇಟ್ಮೆಂಟ್ಸ್ ಏನಿದೆಯಲ್ಲ, both can be true although cannot be both be false. Question number 26, educational TV was first introduced in India in which year? So 26 to 30 are related to ICT. ಭಾರತದಲ್ಲಿ ಮೊದಲ ಬಾರಿಗೆ ಶೈಕ್ಷಣಿಕ ಟಿವಿಯನ್ನು ಯಾವ ವರ್ಷದಲ್ಲಿ ಪರಿಚಯಿಸಲಾಯಿತು? ಆಪ್ಷನ್ ಎ 1959, ಆಪ್ಷನ್ ಬಿ 1961, ಆಪ್ಷನ್ ಸಿ 1960, ಆಪ್ಷನ್ ಡಿ 1958. ಎಸ್, ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ 1959. ಕ್ವೆಶನ್ ನಂಬರ್ 27, EDGE, EDGE ಸ್ಟ್ಯಾಂಡ್ಸ್ ಫಾರ್ ಎಡ್ಜ್ ಅಂತಂದರೆ ಆಪ್ಷನ್ ಎ ಎಕ್ಸ್ಟೆಂಡೆಡ್ ಡೇಟಾ ಫಾರ್ GSM ಎವಲ್ಯೂಷನ್, ಆಪ್ಷನ್ ಬಿ ಎನ್ಹಾನ್ಸ್ಡ್ ಡೇಟಾ ಫಾರ್ GSM ಎವಲ್ಯೂಷನ್, ಆಪ್ಷನ್ ಸಿ ಎನ್ಹಾನ್ಸ್ಡ್ ಡೇಟಾ ಫಾರ್ ಗ್ಲೋಬಲ್ ಎವಲ್ಯೂಷನ್, ಆಪ್ಷನ್ ಡಿ ಎಕ್ಸ್ಟೆಂಡೆಡ್ ಡೇಟಾ ಫಾರ್ ಗ್ಲೋಬಲ್ ಎವಲ್ಯೂಷನ್. ಸೊ EDGE ಅಂತಂದರೆ
enhanced data for GSM evolution. Question number 28. Which of the following statements about Mahar is true? Mahar ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ನಿಜವಾಗಿದೆ? Mahar is open source learning management system. Mahar is primarily used for live video conferencing. Mahar is an e-portfolio platform for students and professionals. Mahar is a content management system for e-commerce website. The right answer is option C. Mahar is an e-portfolio platform for students and professionals. ಸೊ ಇಲ್ಲಿ ಆಪ್ಷನ್ ಸಿ ಸರಿಯಾಗಿದೆ. ಮಹಾರ್ ಎಂಬುದು ವಿದ್ಯಾರ್ಥಿಗಳು ಮತ್ತು ವೃತ್ತಿಪರರಿಗೆ ಈ ಪೋರ್ಟ್ಫೋಲಿಯೋ ವೇದಿಕೆಯಾಗಿದೆ. ಆಪ್ಷನ್ ಸಿ ಸರಿಯಾಗಿದೆ. Question number 29. Which of the following is not a Web 2.0 tool? ಕೆಳಗಿನವುಗಳಲ್ಲಿ ಯಾವುದು ವೆಬ್ 2.0 ಟೂಲ್ ಅಲ್ಲ? ಆಪ್ಷನ್ ಎ ಬ್ಲಾಗ್ಸ್, ಆಪ್ಷನ್ ಬಿ ವಿಕೀಸ್, ಆಪ್ಷನ್ ಸಿ ಇಮೇಲ್, ಆಪ್ಷನ್ ಡಿ social media platforms. Yes, the right answer is option C, email. Question number 30. Match the following. ಸರಿಯಾದ ಉತ್ತರ ಆಪ್ಷನ್ ಡಿ ಇದೆ. ಶೋಧಗಂಗಾ ಇದು ಪ್ಲೆಗೇರಿಸಮ್ ಚೆಕಿಂಗ್ಗೆ ಸಂಬಂಧಪಟ್ಟಿದೆ. IRINS ಇದು ಡೇಟಾಬೇಸ್ ಆಫ್ ರಿಸರ್ಚರ್ಸ್ ಆ್ಯಂಡ್ ಫ್ಯಾಕಲ್ಟಿ. ಸ್ವಯಂ ಇದು ಒಂದು ಮೂಕ್ ಪ್ಲ್ಯಾಟ್ಫಾರ್ಮ್ ಆಗಿದೆ, ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸ್. FOSSE ಇದು ಒಂದು ಓಪನ್ ಸೋರ್ಸ್ ಸಾಫ್ಟ್ವೇರ್ ಆಗಿದೆ. ಸೊ ಮುಂದಿನ ಕ್ವೆಶನ್ ನಂಬರ್ 31 ಇಂದ 35 ಆರ್ ರಿಲೇಟೆಡ್ ಟು ಡೇಟಾ ಇಂಟರ್ಪ್ರಿಟೇಷನ್. ಇಲ್ಲಿ ಒಂದು ಡಯಾಗ್ರಾಮನ್ನು ಕೊಟ್ಟಿದ್ದಾರೆ, ಪೈ ಚಾರ್ಟನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಎಕ್ಸ್ಪೆಂಡಿಚರನ್ನು ನೀಡಿದ್ದಾರೆ ಪರ್ಸೆಂಟೇಜ್ನಲ್ಲಿ ಟು ಪಬ್ಲಿಷ್ ಅ ಬುಕ್. ಒಂದು ಬುಕ್ಕನ್ನು ಪಬ್ಲಿಷ್ ಮಾಡಲು ಎಷ್ಟು ಖರ್ಚಾಗ್ತಾ ಇದೆ ಎಂಬುದನ್ನು ಪರ್ಸೆಂಟೇಜ್ನಲ್ಲಿ ನೀಡಿದ್ದಾರೆ. ಸೊ ಪ್ರಮೋಷನ್ ಕಾಸ್ಟ್ 10% ಇದೆ, ರಾಯಲ್ಟಿ 15% ಇದೆ, ಬೈಂಡಿಂಗ್ ಡೇ 20%, ಪೇಪರ್ ಕಾಸ್ಟ್ 25%, ಪ್ರಿಂಟಿಂಗ್ ಕಾಸ್ಟ್ 20%, ಟ್ರಾನ್ಸ್ಪೋರ್ಟೇಷನ್ 10%. ಸೊ ಇದರ ಬೇಸ್ ಮೇಲೆ 5 ಪ್ರಶ್ನೆಗಳನ್ನು ನೀಡಿದ್ದಾರೆ. ಕ್ವೆಶನ್ ನಂಬರ್ 31. If for a certain quantity of books the publisher has to pay 30,600 as printing cost, then what will be the amount of royalty to be paid for these books? ನಿರ್ದಿಷ್ಟ ಪ್ರಮಾಣದ ಪುಸ್ತಕಗಳಿಗೆ ಪ್ರಕಾಶಕರು ರೂಪಾಯಿ ಮುದ್ರಣ ವೆಚ್ಚವಾಗಿ 30,600 ನೀಡಿದರೆ ನಂತರ ಈ ಪುಸ್ತಕಗಳಿಗೆ ಪಾವತಿಸಬೇಕಾದ ರಾಯಲ್ಟಿ ಅಮೌಂಟ್ ಎಷ್ಟು? ಆಪ್ಷನ್ ಸಿ 22,950. ಸೊ ವಿವರವಾಗಿ ಈ ಪ್ರಶ್ನೆಯನ್ನು ನಾವು ಸಾಲ್ವ್ ಮಾಡಿರೋ ಒಂದು ವಿಡಿಯೋ ನಿಮಗೆ ನಮ್ಮ ಚಾನಲಲ್ಲಿ ಸಿಗ್ತದೆ, ನೀವು ನೋಡ್ಕೊಳ್ಬೇಕು. ಇದಕ್ಕೆ ನೀವು ಗ್ಲೋಬಲ್ ಆನ್ಲೈನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ವಿಡಿಯೋ ಸೆಕ್ಷನ್ಗೆ ಹೋದರೆ ನಿಮಗೆ ಎಲ್ಲ ಯೂನಿಟ್ಗಳ ಮೇಲೆ ಡೀಟೇಲ್ಡ್ ವಿಡಿಯೋಸ್ ಲಭ್ಯವಾಗ್ತಾ ಇವೆ. ಸೊ ಇಲ್ಲಿ ಬಿಡಿಸಿದ್ದೀನಿ ನೋಡ್ಬೋದು. ಲೆಟ್ ದ ಅಮೌಂಟ್ ಆಫ್ ರಾಯಲ್ಟಿ ಟು ಬಿ ಪೇಡ್ ಫಾರ್ ದೀಸ್ ಬುಕ್ಸ್ ಈಸ್ ಆರ್, ದೆನ್ 20:15 is equal to 30,600 is to R. ಸೊ ಇದನ್ನು ಕ್ಯಾಲ್ಕುಲೇಷನ್ ಮಾಡಿದಾಗ 22,950 ಬರುತ್ತೆ. ಕ್ವೆಶನ್ ನಂಬರ್ 32. ವಾಟ್ ಈಸ್ ದ ಸೆಂಟ್ರಲ್ ಆ್ಯಂಗಲ್ ಆಫ್ ದ ಸೆಕ್ಟರ್ ಕರಸ್ಪಾಂಡಿಂಗ್ ಟು ದ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಆನ್ ರಾಯಲ್ಟಿ? ರಾಯಲ್ಟಿ ಮೇಲಿನ ವೆಚ್ಚಕ್ಕೆ ಅನುಗುಣವಾಗಿ ಸೆಕ್ಟರ್ ಕೇಂದ್ರದ ಕೋನ ಎಷ್ಟು? ಆಪ್ಷನ್ ಡಿ 48 ಡಿಗ್ರಿ. ಸೊ ಇಲ್ಲಿ 15% ಇದೆ, ಈ ರಾಯಲ್ಟಿ ಏನಿದೆ ಅಲ್ಲ 15% ಇದೆ. ಸೊ ಹೀಗಾಗಿ 15 ಡಿವೈಡೆಡ್ ಬೈ 100 ಇಂಟು 360 ಮಾಡಿದಾಗ 54 ಡಿಗ್ರಿ ಬರ್ತಾ ಇದೆ. ಕ್ವೆಶನ್ ನಂಬರ್ 33. ದ ಪ್ರೈಸ್ ಆಫ್ ದ ಬುಕ್ ಈಸ್ ಮಾರ್ಕ್ಡ್ 20% ಅಬೋವ್ ದ CP. ಇಫ್ ದ ಮಾರ್ಕ್ಡ್ ಪ್ರೈಸ್ ಆಫ್ ದ ಬುಕ್ ಈಸ್ ₹180, ದೆನ್ ವಾಟ್ ಈಸ್ ದ ಕಾಸ್ಟ್ ಆಫ್ ದ ಪೇಪರ್ ಯೂಸ್ಡ್ ಇನ್ ಅ ಸಿಂಗಲ್ ಕಾಪಿ ಆಫ್ ದ ಬುಕ್? ಪುಸ್ತಕದ ಬೆಲೆಯನ್ನು CPಗಿಂತ 20%ರಷ್ಟು ಹೆಚ್ಚು ಎಂದು ಗುರುತಿಸಲಾಗಿದೆ. ಪುಸ್ತಕದ ಗುರುತು ಬೆಲೆ 180 ಆದರೆ ಪುಸ್ತಕದ ಒಂದು ಪ್ರತಿಯಲ್ಲಿ ಬಳಸಿದ ಕಾಗದದ ಬೆಲೆ ಎಷ್ಟಾಗುತ್ತೆ? ಆಪ್ಷನ್ ಬಿ 37.50. ಸೊ ಇಲ್ಲಿ ಮಾರ್ಕೆಟ್ ಪ್ರೈಸ್ 120% ಆಫ್ CP, ಯಾಕೆಂದರೆ 20% ಜಾಸ್ತಿ ಇದೆ CPಗಿಂತ. ಸೊ ಕಾಸ್ಟ್ ಆಫ್ ಪೇಪರ್ ಈಸ್ 25%. ಇಲ್ಲಿ ಕೊಟ್ಟಿದ್ದಾರೆ ಪೇಪರ್ ಕಾಸ್ಟ್. ಸೊ ಹೀಗಾಗಿ 120:25 is equal to 185:n, 37.50. Question number 34. If 5,500 copies are published and the transportation cost on them amounts to ₹82,500, then what should be the selling price of the book so that the publisher can earn a profit of 25%? 5,500 ಪ್ರತಿಗಳನ್ನು ಪ್ರಕಟಿಸಿದರೆ ಅವುಗಳ ಮೇಲಿನ ಸಾಗಣೆ ವೆಚ್ಚ 82,500 ಇದೆ. ನಂತರ ಪ್ರಕಾಶಕರು 25% ಲಾಭವನ್ನು ಗಳಿಸಬೇಕಾದರೆ ಪುಸ್ತಕದ ಮಾರಾಟದ ಬೆಲೆ ಎಷ್ಟಿರಬೇಕು?
The right answer is option A, 187.50. Question number 35. Royalty on the book is less than the printing cost by. ಪುಸ್ತಕದ ಮೇಲಿನ ರಾಯಲ್ಟಿ ವೆಚ್ಚ ಮುದ್ರಣ ವೆಚ್ಚಕ್ಕಿಂತ ಎಷ್ಟು ಪರ್ಸೆಂಟ್ ಕಡಿಮೆ ಇದೆ? ಆಪ್ಷನ್ ಡಿ 25%. Question number 36. What is the another name of Earth Summit? Earth Summit ನ ಇನ್ನೊಂದು ಹೆಸರು. ಆಪ್ಷನ್ ಎ ಜಿನೇವಾ ಸಮಿಟ್, ಆಪ್ಷನ್ ಬಿ ಬ್ರೆಸಿಲಿಯಾ ಸಮಿಟ್, ಆಪ್ಷನ್ ಸಿ ರಿಯೋ ಸಮಿಟ್, ಆಪ್ಷನ್ ಡಿ ವರ್ಲ್ಡ್ ಸಮಿಟ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ರಿಯೋ ಸಮಿಟ್. ಅರ್ತ್ ಸಮಿಟ್ ಅನ್ನು ರಿಯೋ ಸಮಿಟ್ ಅಂತಲೂ ಕೂಡ ಕರಿತೀವಿ, ರಿಯೋ ಶೃಂಗಸಭೆ. ಕ್ವೆಶ್ಚನ್ ನಂಬರ್ 37. ಎನ್ವೈರ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಈಸ್ ಅನ್ ಆಬ್ಜೆಕ್ಟಿವ್ ಅನಲೈಸಿಸ್ ಆಫ್ ದ ಪ್ರೊಬೇಬಲ್ ಚೇಂಜಸ್ ಇನ್. ಪರಿಸರದ ಪ್ರಭಾವದ ಮೌಲ್ಯಮಾಪನವು ಇದರಲ್ಲಿ ಸಂಭವನೀಯ ಬದಲಾವಣೆಗಳ ವಸ್ತುನಿಷ್ಠ ವಿಶ್ಲೇಷಣೆಯಾಗಿದೆ. ಆಪ್ಷನ್ ಎ ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಎನ್ವೈರ್ಮೆಂಟ್, ಆಪ್ಷನ್ ಬಿ ಬಯೋಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಎನ್ವೈರ್ಮೆಂಟ್, ಆಪ್ಷನ್ ಸಿ ಸೋಷೋ ಎಕನಾಮಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಎನ್ವೈರ್ಮೆಂಟ್, ಆಪ್ಷನ್ ಡಿ ಆಲ್ ಆಫ್ ದಿ ಅಬೋವ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಆಲ್ ಆಫ್ ದಿ ಅಬೋವ್. ಪರಿಸರದ ಭೌತಿಕ ಗುಣಲಕ್ಷಣಗಳು, ಪರಿಸರದ ಜೈವಿಕ ಗುಣಲಕ್ಷಣಗಳು ಮತ್ತು ಪರಿಸರದ ಸಾಮಾಜಿಕ ಆರ್ಥಿಕ ಗುಣಲಕ್ಷಣಗಳು ಎಲ್ಲವೂ ಕೂಡ ಸರಿಯಾಗಿವೆ. ಕ್ವೆಶ್ಚನ್ ನಂಬರ್ 38. ಬಾಗ್ ಈಸ್ ಅ ವೆಟ್ಲ್ಯಾಂಡ್ ದಟ್ ರಿಸೀವ್ಸ್ ವಾಟರ್ ಫ್ರಾಮ್. ಆಪ್ಷನ್ ಎ ನಿಯರ್ ಬೈ ವಾಟರ್ ಬಾಡೀಸ್, ಆಪ್ಷನ್ ಬಿ ಮೆಲ್ಟಿಂಗ್, ಆಪ್ಷನ್ ಸಿ ರೇನ್ಫಾಲ್ ಓನ್ಲಿ, ಆಪ್ಷನ್ ಡಿ ಸಿ ಓನ್ಲಿ. ಬಾಗ್ ಒಂದು ಜೌಗು ಪ್ರದೇಶವಾಗಿದ್ದು ಅದು ನೀರನ್ನು ಯಾವುದರಿಂದ ಪಡಿತಾ ಇದೆ? ಆಪ್ಷನ್ ಎ ಹತ್ತಿರದ ಜಲಮೂಲಗಳು, ಆಪ್ಷನ್ ಬಿ ಕರಗುವಿಕೆ, ಆಪ್ಷನ್ ಸಿ ಮಳೆ ಬೀಳುವುದು, ಆಪ್ಷನ್ ಡಿ ಸಮುದ್ರ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ರೇನ್ಫಾಲ್ ಓನ್ಲಿ. ಈ ಬಾಗ್ ಏರಿಯಾ ಜೌಗು ಪ್ರದೇಶ ಎಂಬುದು ಕೇವಲ ಮಳೆಯಿಂದ ಮಾತ್ರ ನೀರನ್ನು ಪಡಿತಾ ಇದೆ. ಕ್ವೆಶ್ಚನ್ ನಂಬರ್ 39. ಫ್ರೆಶ್ ವಾಟರ್ ಅಚೀವ್ಸ್ ಇಟ್ಸ್ ಗ್ರೇಟೆಸ್ಟ್ ಡೆನ್ಸಿಟಿ ಆಟ್. ತಾಜಾ ನೀರು ಅದರ ಹೆಚ್ಚಿನ ಸಾಂದ್ರತೆಯನ್ನು ಸಾಧಿಸುತ್ತದೆ. ಆಪ್ಷನ್ ಎ -4 ಡಿಗ್ರಿ ಸೆಲ್ಸಿಯಸ್, ಆಪ್ಷನ್ ಬಿ 0 ಡಿಗ್ರಿ ಸೆಲ್ಸಿಯಸ್, ಆಪ್ಷನ್ ಸಿ 4 ಡಿಗ್ರಿ ಸೆಲ್ಸಿಯಸ್, ಆಪ್ಷನ್ ಡಿ -2.5 ಡಿಗ್ರಿ ಸೆಲ್ಸಿಯಸ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ 4 ಡಿಗ್ರಿ ಸೆಲ್ಸಿಯಸ್. ಕ್ವೆಶ್ಚನ್ ನಂಬರ್ 40. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅಸೋಸಿಯೇಟೆಡ್ ವಿತ್ ಅರ್ಥ್ಕ್ವೇಕ್. ಕೆಳಗಿನವುಗಳಲ್ಲಿ ಯಾವುದು ಭೂಕಂಪಗಳಿಗೆ ಸಂಬಂಧವನ್ನು ಹೊಂದಿಲ್ಲ? ಆಪ್ಷನ್ ಎ ಫೋಕಸ್, ಆಪ್ಷನ್ ಬಿ ಎಪಿಸೆಂಟರ್, ಆಪ್ಷನ್ ಸಿ ಸಿಸ್ಮೋಗ್ರಾಫ್, ಆಪ್ಷನ್ ಡಿ ಸ್ವೆಲ್ಸ್. ಆಪ್ಷನ್ ಡಿ ಸ್ವೆಲ್ಸ್ ಉಬ್ಬು ಏನಿದೆ ಇದು ಭೂಕಂಪಗಳಿಗೆ ಸಂಬಂಧಪಟ್ಟಿಲ್ಲ. ಉಳಿದ ಮೂರು ಕೂಡ ಕೇಂದ್ರಿತ, ಅತಿ ಕೇಂದ್ರ, ಸಿಸ್ಮೋಗ್ರಾಫ್ ಮೂರು ಕೂಡ ಭೂಕಂಪಗಳಿಗೆ ಸಂಬಂಧವನ್ನು ಹೊಂದಿವೆ. ಸೊ ಇಲ್ಲಿ 36ಇಂದ 40 ತನಕ ಪೀಪಲ್, ಡೆವಲಪ್ಮೆಂಟ್ ಆ್ಯಂಡ್ ಎನ್ವೈರ್ಮೆಂಟ್ಗೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ನೋಡಿದ್ವಿ. ಇನ್ನು ಹೈಯರ್ ಎಜುಕೇಷನ್ಗೆ ಸಂಬಂಧಪಟ್ಟಂತೆ 5 ಪ್ರಶ್ನೆಗಳು. ಗ್ರಾಸ್ ಎನ್ರಾಲ್ಮೆಂಟ್ ರೇಷಿಯೋ GER ಇನ್ ಹೈಯರ್ ಎಜುಕೇಷನ್ ಕ್ಯಾಲ್ಕುಲೇಟೆಡ್ ಹ್ಯಾಸ್. ಉನ್ನತ ಶಿಕ್ಷಣದಲ್ಲಿ ಒಟ್ಟು ದಾಖಲಾತಿ ಅನುಪಾತ GER ಅನ್ನು ಹೇಗೆ ಲೆಕ್ಕ ಮಾಡ್ತೀವಿ? 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ನಂಬರ್ ಆಫ್ ಎನ್ರಾಲ್ಮೆಂಟ್ಸ್ ಇನ್ ಹೈಯರ್ ಎಜುಕೇಷನ್ ಡಿವೈಡೆಡ್ ಬೈ total population in the age group of 18 to 23 multiplied by 100. Question number 42. Match the following is a. The right answer is option A. Chinmay International Foundation. It is in Ernakulam. The Oriental Institute. ಇದು ಬರೋಡಾನಲ್ಲಿದೆ. Academy of Sanskrit Research. ಇದು ಮೇಲ್ಕೋಟೆನಲ್ಲಿದೆ. Then ರಾಷ್ಟ್ರೀಯ ವೇದ ವಿದ್ಯಾ ಪ್ರತಿಷ್ಠಾನ ಇದು ಡೆಲ್ಲಿನಲ್ಲಿದೆ. ಕ್ವೆಶ್ಚನ್ ನಂಬರ್ 43. ಡೆನ್ಸಿಟಿ ಆಫ್ ಇಂಡಿಯಾ ಇಸ್ ಬೀಯಿಂಗ್ ಶೇಪ್ಡ್ ಇನ್ ಹರ್ ಕ್ಲಾಸ್ ರೂಮ್. ದಿಸ್ ಇಸ್ ಸ್ಟೇಟೆಡ್ ಬೈ. ಸೊ ಡೆನ್ಸಿಟಿ ಆಫ್ ಇಂಡಿಯಾ ಇಸ್ ಬೀಯಿಂಗ್ ಶೇಪ್ಡ್ ಇನ್ ಕ್ಲಾಸ್ ರೂಮ್. ಡೆನ್ಸಿಟಿ ಆಫ್ ಇಂಡಿಯಾ ಈ ಒಂದು ಸ್ಟೇಟ್ಮೆಂಟನ್ನು ಯಾರು ನೀಡಿದ್ದಾರೆ? ಆಪ್ಷನ್ ಎ ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಷನ್, ಆಪ್ಷನ್ ಬಿ ನ್ಯಾಷನಲ್ ನಾಲೆಜ್ ಕಮಿಷನ್, ಆಪ್ಷನ್ ಸಿ ಎಜುಕೇಷನಲ್ ಕಮಿಷನ್, ಆಪ್ಷನ್ ಡಿ ಯೂನಿವರ್ಸಿಟಿ ಎಜುಕೇಷನ್ ಕಮಿಷನ್. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ option C Education Commission 1964-66. Question number 44. Which section of the UGC Act provides for the promotion and coordination of university education and for the maintenance of standards of teaching, examination and research? UGC ಕಾಯ್ದೆಯ ಯಾವ ವಿಭಾಗವು ವಿಶ್ವವಿದ್ಯಾಲಯ ಶಿಕ್ಷಣದ ಉತ್ತೇಜನ ಮತ್ತು ಸಮನ್ವಯಕ್ಕಾಗಿ ಮತ್ತು ಬೋಧನೆ, ಪರೀಕ್ಷೆ ಮತ್ತು ಸಂಶೋಧನೆಯ ಮಾನದಂಡಗಳ ನಿರ್ವಹಣೆಗಾಗಿ ಒದಗಿಸುತ್ತದೆ? ಆಪ್ಷನ್ ಎ ಸೆಕ್ಷನ್ 12, ಆಪ್ಷನ್ ಬಿ ಸೆಕ್ಷನ್ 15, ಆಪ್ಷನ್ ಸಿ ಸೆಕ್ಷನ್ 25, ಆಪ್ಷನ್ ಡಿ ಸೆಕ್ಷನ್ 28. Yes, the right answer is option A section 12. Question number 45. The country which has the highest number of higher education institutions. ಅತ್ಯಧಿಕ ಸಂಖ್ಯೆಯ ಉನ್ನತ ಶಿಕ್ಷಣ ಸಂಸ್ಥೆಗಳನ್ನು ಹೊಂದಿರುವ ದೇಶ. ಆಪ್ಷನ್ ಎ ಇಂಡಿಯಾ, ಆಪ್ಷನ್ ಬಿ ಚೈನಾ, ಆಪ್ಷನ್ ಸಿ USA, ಆಪ್ಷನ್ ಡಿ ರಷ್ಯಾ. ಎಸ್, ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಇಂಡಿಯಾ.
ಎಸ್ ಮುಂದಿನ ನಾವು ಕ್ವೆಶನ್ ನಂಬರ್ 46ನಿಂದ 50ವರೆಗೆ ಈ ಒಂದು ಪ್ಯಾರಾಗ್ರಾಫ್ಗೆ ಸಂಬಂಧಪಟ್ಟಿವೆ ರೀಡಿಂಗ್ ಕಾಂಪ್ರಿಹೆನ್ಷನ್. ಈ ಒಂದು ಪ್ಯಾರಾಗ್ರಾಫನ್ನು ನೀವು ಓದಬೇಕು ಮತ್ತು ಕೊಟ್ಟಿರುವ 5 ಪ್ರಶ್ನೆಗೆ ಉತ್ತರವನ್ನು ಹುಡುಕಬೇಕು. ಸೊ ಈ ರೀತಿ ನೀವು ಪ್ಯಾರಾಗ್ರಾಫನ್ನು ಸರಿಯಾಗಿ ಓದ್ಕೊಳ್ಬೇಕು, ಅರ್ಥ ಮಾಡಿಕೊಳ್ಬೇಕು ಮತ್ತು ಪ್ರಶ್ನೆಗಳನ್ನು ನೀವು ಓದಿ ಉತ್ತರಗಳನ್ನು ಹುಡುಕಬೇಕಾಗತ್ತೆ. ಸೊ ನೀವು ಸ್ವಲ್ಪ ವಿಡಿಯೋವನ್ನು ಪಾಸ್ ಮಾಡಿ ಪ್ಯಾರಾಗ್ರಾಫನ್ನು ಓದ್ಕೊಳ್ಬೋದು. ಸೊ ನೆಕ್ಸ್ಟ್ ನಾನಿಲ್ಲಿ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ತೀನಿ. ನೀವು ಪ್ಯಾರಾಗ್ರಾಫನ್ನು ಓದಿ ಅರ್ಥ ಮಾಡಿಕೊಂಡು ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕಿ ಕಂಪೇರ್ ಮಾಡ್ಕೊಳ್ಬೇಕು. ಕ್ವೆಶನ್ ನಂಬರ್ 46, ವೈಟ್ ಮ್ಯಾನ್ಸ್ ಬರ್ಡನ್ ಈಸ್ ಬೇಸ್ಡ್ ಆನ್. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ಪಾಲ್ಸ್ ನೋಷನ್ ಆಫ್ ಸುಪೀರಿಯಾರಿಟಿ. ಬಿಳಿ ಮನುಷ್ಯನ ಹೊರೆಯು ಯಾವುದನ್ನು ಆಧರಿಸಿದೆ? ಶ್ರೇಷ್ಠತೆಯ ತಪ್ಪು ಕಲ್ಪನೆ. ಇವೆಲ್ಲ ಪ್ರಶ್ನೆಗಳು ಪ್ಯಾರಾಗ್ರಾಫ್ಗೆ ಸಂಬಂಧಪಟ್ಟಿವೆ. ಕ್ವೆಶನ್ ನಂಬರ್ 47, ಇನ್ ದ ಪ್ಯಾಸೇಜ್ ನಾರ್ತ್ ರೆಫರ್ಸ್ ಟು ಇಂಪೀರಿಯಲಿಸ್ಟ್ ಯುರೋಪಿಯನ್ ಕಂಟ್ರೀಸ್. ಪ್ಯಾಸೇಜ್ನ ಪ್ರಕಾರ ಉತ್ತರ ಏನನ್ನು ಉಲ್ಲೇಖಿಸ್ತಾ ಇದೆ? ಸಾಮ್ರಾಜ್ಯಶಾಹಿ ಯುರೋಪಿಯನ್ ರಾಷ್ಟ್ರಗಳು. ಕ್ವೆಶನ್ ನಂಬರ್ 48, ದ ಆಥರ್ ಆರ್ಗ್ಯೂಸ್ ದ್ಯಾಟ್ ದ ಅಟೆಂಪ್ಟ್ ಬೈ ದ ವೆಸ್ಟ್ ಟು ಪ್ರೊಟೆಕ್ಟ್ ದ ಥರ್ಡ್ ವರ್ಲ್ಡ್ಸ್ ಎನ್ವೈರನ್ಮೆಂಟ್ ಈಸ್ ಹಾರ್ಮ್ಫುಲ್ ಟು ಸಿ ದ ಥರ್ಡ್ ವರ್ಲ್ಡ್. ತೃತೀಯ ಜಗತ್ತಿನ ವಾತಾವರಣವನ್ನು ಕಾಪಾಡಲು ಪಶ್ಚಿಮದ ಪ್ರಯತ್ನವನ್ನು ಲೇಖಕರು ಹೀಗೆಂದು ವಾದಿಸುತ್ತಾರೆ: ತೃತೀಯ ಜಗತ್ತಿಗೆ ತೊಂದರೆದಾಯಕ. ಕ್ವೆಶನ್ ನಂಬರ್ 49, ವಾಟ್ ಈಸ್ ದ ಆಥರ್ಸ್ ವ್ಯೂ ಈಸ್ ಎಸೆನ್ಷಿಯಲ್ ಟು ಇಂಡಿಯನ್ ಸಿವಿಲೈಸೇಷನ್? ಆಪ್ಷನ್ ಸಿ, ಡೆಮೋಕ್ರೆಟಿಕ್ ಪ್ಲೂರಲಿಸಮ್. ಭಾರತೀಯ ನಾಗರಿಕತೆಗೆ ಯಾವುದು ಮಹತ್ತರವೆಂದು ಲೇಖಕರ ದೃಷ್ಟಿಕೋನವಾಗಿದೆ? ಪ್ರಜಾಪ್ರಭುತ್ವ, ಬಹುತ್ವ. ಕ್ವೆಶನ್ ನಂಬರ್ 50, ಡಿಕೊಲೊನೈಸಿಂಗ್ ದ ಸೌತ್. ಆಪ್ಷನ್ ಬಿ, ರಿಕ್ವೈರ್ಸ್ ದ ಡಿಕೊಲೊನೈಸೇಷನ್ ಆಫ್ ದ ನಾರ್ತ್. ದಕ್ಷಿಣವನ್ನು ವಸಾಹತು ಮುಕ್ತಗೊಳಿಸುವಿಕೆಗೆ. ಆಪ್ಷನ್ ಬಿ, ಉತ್ತರದ ವಸಾಹತು ಮುಕ್ತಗೊಳಿಸುವ ಅಗತ್ಯ. ಓಕೆ ಫ್ರೆಂಡ್ಸ್, ಇದು ಇವತ್ತಿನ ಸೆಷನ್ ಆಗಿದೆ. ಅದೇ ರೀತಿ KSET 2023 ಪೇಪರ್ 1 ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಸಲುವಾಗಿ 50 ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ, ನೋಟ್ಸನ್ನು ನೀಡ್ತಾ ಇದ್ದೀವಿ ಮತ್ತು PYQಗಳನ್ನು ನೀಡ್ತಾ ಇದ್ದೀವಿ ಕೇವಲ 1000 ರುಪೀಸ್ನಲ್ಲಿ. ಜಾಯ್ನ್ ಆಗಲು 8669316919 ಈ ಒಂದು ನಂಬರ್ಗೆ ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು. ಪೇಪರ್ 2 ಎಲ್ಲ ಸಬ್ಜೆಕ್ಟ್ಗಳಿಗೆ ನೋಟ್ಸನ್ನು ನೀಡ್ತಾ ಇದ್ದೀವಿ 2000+ MCQ ಸೆಟ್ ಕೇವಲ 1000 ರುಪೀಸ್ನಲ್ಲಿ. ಸೊ ಇದಕ್ಕಾಗಿ ನೀವು ಈ ನಂಬರ್ಗೆ ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು. ಎಸ್, ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್.